ಹಾಯ್ ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ತಮ್ಮಲ್ಲಿ ನೋಡಿರ್ತೀರಲ್ಲ, ಶುಚಿ ಮತ್ತೆ ರುಚಿ. ಹೌದು ಫ್ರೆಂಡ್ಸ್, ಕೆಲವು ಹೋಟೆಲಲ್ಲಿ ಶುಚಿ ಇದ್ರೆ ರುಚಿ ಇರಲ್ಲ, ರುಚಿ ಇದ್ರೆ ಶುಚಿ ಇರಲ್ಲ. ಇಲ್ಲಿ ಎರಡರಲ್ಲೂ ನಂಬರ್ 1 ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಐಟಮು ನಾನು ಸಾಕಷ್ಟು ಸಲ ಇಲ್ಲಿ ಟ್ರೈ ಮಾಡಿದೀನಿ. ಎಲ್ಲ ಐಟಮು ತುಂಬಾನೇ ರುಚಿಯಾಗಿರುತ್ತೆ. ಹಾಗೆ ಕ್ಲೀನ್ಲಿನೆಸ್ ಅಲ್ಲಿ ಮಾತ್ರ ನಂಬರ್ 1. ಇದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಮುಂಚೆನೆ ಹೇಳ್ಬಿಡ್ತೀನಿ. ತುಂಬಾನೇ ಸಿಂಪಲ್, ನಿಮ್ಗೆ ಕಷ್ಟ ಆಗಲ್ಲ. ನವರಂಗ್ ಥಿಯೇಟರ್ ಹತ್ರ ಬಂದ್ರೆ ಅದ್ರ ಪಕ್ಕದಲ್ಲೇ ಇದೆ ಮೀನಾಕ್ಷಿ ಕೆಫೆ ಅಂತ ಹೇಳ್ಬಿಟ್ಟು. ಓಕೆನಾ? ಮತ್ತೆ ಅಡ್ರೆಸ್ ಕೇಳ್ಬೇಡಿ, ಹೇಳಿಲ್ಲ ಅಂತ. ಓಕೆ, ಸೊ ಈಗ ಬನ್ನಿ, ಇಲ್ಲಿ ತೋರಿಸ್ತೀನಿ ಯಾವ್ಯಾವ ಐಟಮ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಬನ್ನಿ. ಇದು ಮೇನ್ ರೋಡಲ್ಲಿ ಇರೋದ್ರಿಂದ ಮೈಕ್ ಹಾಕಿದ್ರು ಆಡಿಯೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ದಯವಿಟ್ಟು ಕ್ಷಮಿಸಿ. ಓಕೆ, ಸೊ ಈಗ ನಾನು ಇದು ಓನರ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಶರತ್ ಕುಮಾರ್ ಅಂತ ಹೇಳಿ. ಶರತ್ ಕುಮಾರ್ ಸರ್, ಈ ಹೋಟೆಲ್ ಓಪನ್ ಆಗಿ ಎಷ್ಟು ದಿನ ಆಯ್ತು? ಮೊನ್ನೆ ಸೆಪ್ಟೆಂಬರ್ 4ಕ್ಕೆ ಹಾ. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಒಂದು Okay. ವರ್ಷ ಇದು ಆಯ್ತು. ಬ್ರಾಂಚ್ ಬೇರೆ ಇದೆ ಅಲ್ಲ? ಬ್ರಾಂಚ್ ಇದು ಬ್ರಾಂಚ್ ಈಗ ನಾವು ಗ್ರೂಪ್ ಫೀಲ್ಡ್ ಅಲ್ಲಿ ಹಾ ಒಂದು 30ನೇ ತಾರೀಕು ಮಾಡಿದ್ವಿ. ಸರ್ ಓಪನ್ ಮಾಡಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ಹೇಗಿದೆ ಸರ್? ಕ್ರೌಡ್ ಹೇಗಿದೆ ಇಲ್ಲಿ? ಈಗ ನಮ್ದು ಇಲ್ಲಿ ನೋಡಿ, ನೀವೇ ನೋಡ್ತಾ ಇದ್ರ ಹೌದು, ಹೌದು, ಹೌದು. ಕೇಳಂಗಿಲ್ಲ. ಹಾ. ಇದು ಬ್ರಾಂಚಸ್ ಯಾರಿಗೂ ಕೊಟ್ಟಿಲ್ಲ ನಮಗೆ ಹೌದು, ಗೊತ್ತಾ. ಹಾ. ಬಹಳ ಅದ್ಭುತವಾಗಿ ಎಲ್ಲ Taste ಮಾತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ. ಹೌದು. ಆಮೇಲೆ ಹಾ. ಟೇಸ್ಟ್ ಇಂದ ಹಾ, ಹಾ. ಮತ್ತೆ ಕ್ಲೀನ್ ಇಂದ Cleanliness main, ಹೌದು, ಹೌದು. ಬಹಳ ಜನ ಬರ್ತಾವ್ರೆ. ಹೌದು, ಹೌದು. 3ನೇ ಬ್ರಾಂಚ್ ಹಾ, ಜೆಪಿ ನಗರ, ಜೆ.ಪಿ. ನಗರದಲ್ಲಿ. ಓಕೆ ಆಮೇಲೆ 4ನೇದು ಪೂನಾ. ಓಕೆ ಪೂನಾದಲ್ಲಿ ಮಾಡ್ತೀವಿ. ಬಹಳ ಆಶೀರ್ವಾದ ಇದೆ ಎಲ್ಲ ಗ್ರಾಹಕರು. ಓಕೆ ಓಕೆ ಎಲ್ಲರೂ ನಮಗೆ ಸಹಾಯ ಮಾಡ್ತಾರೆ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಮತ್ತೆ ಎಲ್ಲ ಬರ್ತಾರೆ. ಟೇಸ್ಟ್ ಪ್ರತಿಯೊಂದು ಕ್ವಾಲಿಟಿಗೋಸ್ಕರ, ಓಕೆ ಕ್ಲೀನ್ಗೋಸ್ಕರ ಬರ್ತಾ ಇದಾರೆ. ಓಕೆ ಎಲ್ಲರೂ ಆಶೀರ್ವಾದದಿಂದ ನಡೀತಾ ಇದೆಮ್ಮ. ಓಕೆ ಓಕೆ ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಜನಾರ್ದನ್ ಅಂತ. ಜನಾರ್ದನ್, ನೀವು ಏನ್ ವರ್ಕ್ ಮಾಡ್ತಾ ಇದೀರಾ? ಏನಾಗಿ ವರ್ಕ್ ಮಾಡ್ತಾ ಇದ್ದೀರಾ? ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀನಿ. ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದೀರಾ. ಸೊ ಇದು ಓಪನ್ ಆಗಿ ಎಷ್ಟು ದಿನ ಆಯ್ತು? ಈಗ ಆಲ್ಮೋಸ್ಟ್ 1.5 ವರ್ಷ ಆಯ್ತು. 1.5 ವರ್ಷ ಆಯ್ತು. ಓಕೆ, ಇದೇನ ಬೇರೆ ಬ್ರಾಂಚಸ್ ಇದೆಯಾ ಇದು? ನಮ್ದು ರೀಸೆಂಟ್ ಆಗಿ ವೈಟ್ ಫೀಲ್ಡ್ ಅಲ್ಲಿ ಓಪನ್ ಆಯ್ತು. ಓ, ವೈಟ್ ಫೀಲ್ಡ್ ಅಲ್ಲಿ. Whitefield ಅಲ್ಲಿ. ಓಕೆ ಓಕೆ. ಸೊ ಇಲ್ಲಿ ಹೇಗೆ ಸರ್ ಕ್ರೌಡ್ ಹೇಗಿದೆ? ಕ್ರೌಡ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ, ಹಾ. ವೀಕೆಂಡ್ಸ್ ಅಲ್ಲಿ ಇದು ತುಂಬಾ ಜಾಸ್ತಿ ಇರುತ್ತೆ. ಓಕೆ ಓಕೆ ಆಮೇಲೆ ವೀಕ್ ಡೇಸ್ ಅಲ್ಲೂ ಅಷ್ಟೇ Okay. ತುಂಬಾ ವೆರೈಟೀಸ್ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಇಲ್ಲಿ. ಓಕೆ. ಜನಕ್ಕೆ ಏನ್ ಇಷ್ಟ ಆಗ್ತಾ ಇದೆ? ಯಾವ ಐಟಮ್ ಇಷ್ಟ ಆಗ್ತಾ ಇದೆ ಜನಕ್ಕೆ? ಜನಕ್ಕೆ ಇದು ತುಂಬಾ ಇಷ್ಟ ಆಗ್ತಾ ಇರೋದು ಇಲ್ಲಿ ದೋಸೆ. ದೋಸೆ ತುಂಬಾ ಫೇಮಸ್. ದೋಸೆ ತುಂಬಾ ಫೇಮಸ್. ಹಾಗೆ ನಮ್ದು ಸ್ಪೆಷಲ್ ಆಗಿರೋದು ತಟ್ಟೆ ಇಡ್ಲಿ ಮತ್ತೆ ಪೊಂಗಲ್, ಟೀ ಪೊಂಗಲ್ ಓಕೆ ಓಕೆ ತುಂಬಾ ಇಷ್ಟಪಟ್ಟು ತಗೊಂತಾರೆ. Okay. ವೆರೈಟಿ ಆಫ್ ಇಡ್ಲಿ, Okay. ಮೇನ್ ಆಗಿ ತಟ್ಟೆ ಇಡ್ಲಿ ಇದೆ. ಸೊ ಇಲ್ಲಿ ಟೈಮಿಂಗ್ಸ್ ಏನಿದೆ? ಟೈಮ್ಸ್ ನಮ್ದು ಬೆಳಗ್ಗೆ 5:30ಗೆ ಓಪನ್ ಆಗುತ್ತೆ. ಬೆಳಿಗ್ಗೆ 5:30. ನೈಟ್ 1 ಗಂಟೆವರೆಗೂ ಇರುತ್ತೆ. ಹಾಲಿಡೇಸ್ ಇಲ್ಲ ಅಲ್ಲ? ಇಲ್ಲ, ಇಲ್ಲ. ಯಾವ ಹಾಲಿಡೇಸ್ ಯಾವ ಇಲ್ಲ. holidays ಇಲ್ಲ. ಓಕೆ ಓಕೆ. ಇದು ಮೀಲ್ಸ್ ಕೂಡ ಓಪನ್ ಮಾಡಿದ್ರಲ್ಲ ಈಗ? ಹೌದು, ಮಿಲ್ಸ್ ಇದೆ. ಓಕೆ. ಸರ್ ನಿಮ್ಮ ಹೆಸರು? ಸತೀಶ್ ಸತೀಶ್. ಎಲ್ಲಿಂದ ಬರೋ ಸರ್ ನೀವು? ರಾಜನಗರ. ರಾಜಾಜಿನಗರ. ಈ ಹೋಟೆಲ್ಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 2 ಮಂತ್ಸ್ ಬರ್ತಾ 2 months. ಹೇಗ್ ಅನ್ಸುತ್ತೆ? ಟೇಸ್ಟ್ ಹೇಗ್ ಅನ್ಸುತ್ತೆ ಇಲ್ಲಿದು? ಚೆನ್ನಾಗಿದೆ. ಚೆನ್ನಾಗಿದೆ. ದೋಸೆ ಐಟಮ್ಸ್ ತಗೊಂತೀವಿ. ಇವತ್ತು ರಾಗಿ ರೊಟ್ಟಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಓಕೆ ಓಕೆ. ರಾಗಿ ಸೆಟ್ ದೋಸೆ, ಮಸಾಲೆ ದೋಸೆ ಎಲ್ಲ ಚೆನ್ನಾಗಿರುತ್ತೆ. ಹಾ. ನಿಮ್ಮ ಫೇವರೇಟ್ ಏನು ಇಲ್ಲಿ? ದೋಸೆ ಐಟಮ್ಸ್ ದೋಸೆನಾ? ಮಸಾಲೆ ಓಕೆ ದೋಸೆ, ಸೆಟ್ ಓಕೆ ದೋಸೆ ಚೆನ್ನಾಗಿರುತ್ತೆ. ಓಕೆ. ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ, ಎಲ್ಲರೂ ಟ್ರೈ ಮಾಡಿ. ಒಂದ್ಸಲ ಇಷ್ಟ ಆದ್ರೆ ಮತ್ತೆ ಮತ್ತೆ ಬರ್ತೀರಾ ನೀವೇನೆ. ಸೊ ನಿಮ್ಮ ಹೆಸರು? ನವೀನ್ ಮೇಡಮ್. ನವೀನ್. ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ಮೇಡಮ್ ನಾವು ಒಂದು ವರ್ಷ ಹೆಚ್ಚು ಕಡಿಮೆ ಆಯ್ತು. 1 ವರ್ಷ ಆಯ್ತು. ಇಲ್ಲಿ ಏನ್ ಇಷ್ಟ ಆಗುತ್ತೆ ನಿಮ್ಗೆ? ಏನ್ ಇಷ್ಟ ಆಗಿಲ್ಲ ಅಂತ ಕೇಳಿ ಮೇಡಮ್. ಹೌದಾ? ಅಷ್ಟು ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ ಮೇಡಮ್. ಹೌದಾ? ಓಕೆ ಓಕೆ. ಎಲ್ಲ ಬಂದು ಟ್ರೈ ಮಾಡ್ಬೋದು. ತುಂಬಾ, ನಿಮ್ಗೆ ಏನ್ ತುಂಬಾ ಇಷ್ಟ ಚೆನ್ನಾಗಿ. ಆಗುತ್ತೆ ಇಲ್ಲಿ? ಮೇಡಮ್ ನಿಮ್ಗೆ ಏನ್ ಇಷ್ಟ ಆಗುತ್ತೆ? ನಾನು ಫಸ್ಟ್ ಹೇಳ್ಬಿಟ್ಟಿದ್ದೀನಿ, ಹಾ. ಏನ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಉತ್ತಮ. ಪ್ರತಿ ಒಂದು ಐಟಮ್ ಸೆಲೆಕ್ಟ್ ಮಾಡಿ ತಿನ್ಬೇಕು. ತುಂಬಾ ಚೆನ್ನಾಗಿದೆ. ಆ ರೀತಿ ಇದೆ ಮೇಡಮ್. ಹೌದಾ? ಮೇಡಮ್, ಓಕೆ ಓಕೆ. ಇಲ್ಲಿ ಹಾ. ಬಟಾಣಿ ಇಡ್ಲಿ ಅಂತ ಒಂದಿದೆ, ಹಾ. ಬಹಳ ಚೆನ್ನಾಗಿದೆ. ಹೌದಾ? ಅದೇ ನಮ್ ಫೇವರೇಟ್. ಹೌದಾ? ವೆರಿ ಗುಡ್ ವೆರಿ ಗುಡ್. ಪ್ರತಿ ಒಂದು ಚೆನ್ನಾಗಿದೆ. ಹೌದಾ? ಓಕೆ. ದಯವಿಟ್ಟು ಹಾ. ಕಾಫಿ ಅಂತೂ ನಾವು ಇಲ್ಲಿ ಒಂದಿನ ಕುಡಿಯಿಲ್ಲ ಅಂದ್ರೆ ಹಾ. ಮಂತು ಸ್ಯಾಟಿಸ್ಫ್ಯಾಕ್ಷನ್ ಆಗೇ ಇಲ್ಲ. ಹೌದಾ? ಏನಂತೀರಾ ಬ್ರದರ್? ಹೌದೌದೌದು. ನಾವು ಕಾಫಿ ಪ್ಲೇಯರು. Okay. ಯಾವುದೇ ಕಾರಣಕ್ಕೂ ಇಲ್ಲಿ ಬೇರೆ ಕಡೆ ಕಾಫಿ ಅಂತೂ ನಾವು ಟ್ರೈ ಮಾಡಕ್ಕೆ ಹೋಗಲ್ಲ. ಓಕೆ ಇಲ್ಲಿ ಕಾಫಿ ಮಾತ್ರ ಉತ್ತಮ. ಓಕೆ ಮೇಡಮ್ ನಾವು ಕುಡಿಯೋದು ಒಂದಿನಕ್ಕೆ 2-3 ಕಾಫಿ, ಓಕೆ. 2 ಅವರಿಂದ 3 ಅವರ್ ಇಲ್ಲೇ ಇರ್ತೀವಿ. ಹೌದಾ? ನಮಗೆ Very ಈ good. ಹೋಟ್ಲು ತುಂಬಾ ಅನುಕೂಲತೆ ಕೊಟ್ಟಿದ್ದಾರೆ. Very good. ನಮ್ಮ ದಣಿಗಳು ಅಲ್ಲಿ ಕೂತಿದ್ದಾರೆ. ಓಕೆ ಓಕೆ. ಅವರು ತುಂಬಾ ಸಾಕಾರು. ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಓಕೆ. ನಮ್ಮ ಅಧ್ಯಕ್ಷರು ಮಾತಾಡಿ
ಸರ್ ನೀವು ಮಾತಾಡಿ. ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ. ಮಸಾಲೆ ದೋಸೆ ಓಕೆ ಕಾಫಿ ಟೀ ಅಂತೂ ಹಾ. ಅಲ್ಟಿಮೇಟ್ ಆಗಿದೆ. ಓಕೆ ಬೆಳಗ್ಗೆ ಸಾಯಂಕಾಲ ಹಾ ವಿಸಿಟ್ ಕೊಟ್ಟೆ ಕೊಡ್ತೀವಿ. ಓಕೆ ಓಕೆ ನಾನೀಗ ಬ್ರೇಕ್ಫಾಸ್ಟ್ ಕೋಂಬೋ ತಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ಐಟಮ್ ಬರುತ್ತೆ ಓಕೆನಾ. ಸೊ ಈಗ ಒಂದೊಂದಾಗಿ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ ಫಸ್ಟ್ ಏನು ಟ್ರೈ ಮಾಡೋಣ ಅಂದ್ರೆ ನನ್ನ ಫೇವ್ರೇಟ್ ಕೇಸರಿ ಬಾತ್. ಓಕೆ ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲು ಜಾಸ್ತಿ ಸ್ವೀಟ್ ಇಲ್ಲ, ತುಂಬಾ ಚೆನ್ನಾಗಿದೆ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ದಾರೆ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಈಗ ನಾನು ಖಾರ ಬಾತ್ ಟ್ರೈ ಮಾಡ್ತಾ ಇದ್ದೀನಿ. ನಿಜವಾಗ್ಲು ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದಕ್ಕೂ ಸಾಕಷ್ಟು ಗೋಡಂಬಿ ಎಲ್ಲ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ನೀವು ಬಂದು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ಹೇಗಿದೆ ಅಂತ ಓಕೆನಾ. ಇಲ್ಲಿ ಫೇಮಸ್ ಪೊಂಗ ಟ್ರೈ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ತುಂಬಾ ಸಕ್ಕತ್ತಾಗಿದೆ ಮಾತ್ರ. ಚಟ್ನಿ ಟ್ರೈ ಮಾಡೋಣ. ಚೆನ್ನಾಗಿದೆ, ಚಟ್ನಿ ಅಂತೂ ಸೂಪರ್ ಆಗಿದೆ. ಎರಡಕ್ಕೂ ಕಾಂಬಿನೇಷನ್ ಸಕ್ಕತ್ತಾಗಿದೆ. ನಾನೀಗ ದೋಸೆ ಟ್ರೈ ಮಾಡ್ತಾ ಇದ್ದೀನಿ. ಒಳಗಡೆ ಪಲ್ಯ ಕೊಟ್ಟಿದ್ದಾರೆ, ಪಲ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಗರ್ಗರಿ ಆಗಿದೆ, ಸಕ್ಕತ್ತಾಗಂದ್ರೆ ಸಕ್ಕತ್ತಾಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಇಲ್ಲಿ ಚಟ್ನಿಗಳಂತೂ ತುಂಬಾನೇ ಫೇಮಸ್. ಎಷ್ಟು ವೆರೈಟಿ ಚಟ್ನಿ ಕೊಡ್ತಾರೆ ಗೊತ್ತಾ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಬಂದು ಟ್ರೈ ಮಾಡಿದ್ರೇನೆ ಗೊತ್ತಾಗುತ್ತೆ. ನಾನು ಅನ್ಕೋಬಹುದು ವ್ಯೂಸ್ಗೋಸ್ಕರ ಮಾಡ್ತಾ ಇದ್ದಾಳೆ ಅಂತ, ಇಲ್ಲ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇನ್ನು ಹತ್ರನೇ ನೀವು ಬರಕ್ಕೆ, ನವರಂಗ್ ಥಿಯೇಟರ್ ಹತ್ರನೇ ಇದೆ. ಸೊ ಬಂದು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ. ಇಡ್ಲಿ ಅಂತೂ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ. ಕೆಂಪು ಚಟ್ನಿ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ದೋಸೆ ಆಗಲಿ ಇಡ್ಲಿ ವಡೆ ಎಲ್ಲದೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಎಸ್ಪೆಷಲಿ ಚಟ್ನಿ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಅದರಲ್ಲೂ ನನ್ನ ಫೇವ್ರೇಟ್ ಗ್ರೀನ್ ಚಟ್ನಿ ತುಂಬಾ ಚೆನ್ನಾಗಿದೆ. ನೀವು ಬಂದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಯಾರ್ಯಾರು ಆಲ್ರೆಡಿ ಟೇಸ್ಟ್ ಮಾಡಿದ್ದೀರಾ ಅವರು ಕೂಡ ಕಮೆಂಟ್ ಮಾಡಿ ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.